ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಮಂಡ್ಯ ನೈಟ್ ರೋ ವ್ಯೂವರ್ಶಿಪ್ ಬಿಡುಗಡೆ ಆಗಿದೆ. ನಾವು ಕಳೆದ ವಾರದ ಮಂಡ್ಯ ನೈಟ್ ರೋ ನೋಡೋದಾದ್ರೆ ಒಂದು ಅದ್ಭುತವಾದ ಶೋ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆ ವಾರ ವ್ಯೂವರ್ಶಿಪ್ 1.496 ಮಿಲಿಯನ್ ಬಂದಿತ್ತು. ಬಟ್ ಈ ವಾರದ ಮಂಡ್ಯ ನೈಟ್ ರೋ ನೋಡೋದಾದ್ರೆ ಈ ವಾರನೂ ಕೂಡ ಶೋ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಅದರಲ್ಲೂ ಕೂಡ ಬ್ಲಡ್ ಲೈನ್ ಸ್ಟೋರಿ ಲೈನ್ ನಲ್ಲಿ ಡಬ್ಲ್ಯೂ ಅವರು ಸಾಕಷ್ಟು ವಿಚಾರಗಳನ್ನ ರಿವೀಲ್ ಮಾಡ್ತಾ ಹೋಗ್ತಾರೆ. ಅಂಡ್ ಅದರಿಂದನೇ ವ್ಯೂವರ್ಶಿಪ್ ಜಾಸ್ತಿ ಆಗಿ 1.564 ಮಿಲಿಯನ್ ಬಂದಿದೆ. ಸೊ ಮಂಡ್ಯ ನೈಟ್ ರೋನು ಕೂಡ USA ನೆಟ್ವರ್ಕ್ ಅಲ್ಲಿ ಸಾಧಾರಣವಾಗಿ ವ್ಯೂವರ್ಶಿಪ್ ನ ಗಳಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಕರೆಂಟ್ ಓಲ್ಡೆಸ್ಟ್ ಆಕ್ಟಿವ್ ರೆಸ್ಲರ್ಸ್ ಗಳ ಬಗ್ಗೆ ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಆರ್ಟ್ರೂತ್ ಅವರು ಇದರಲ್ಲಿ ನಂಬರ್ 1 ನಲ್ಲಿ ಇದ್ದಾರೆ. ಆರ್ಟ್ರೂತ್ ಅವರಿಗೆ 52 ವರ್ಷ. ಅದಾದ್ಮೇಲೆ ನಮ್ಮ ರೆಮಿಸ್ಟೀರಿಯೋ ಅವರು ಇದ್ದಾರೆ. ರೆಮಿಸ್ಟೀರಿಯೋ ಅವರಿಗೆ 49 ವರ್ಷ. ಅದಾದ್ಮೇಲೆ ನಮ್ಮ ಜಾನ್ಸಿನ್ ಅವರು ಇದ್ದಾರೆ. ಜಾನ್ಸಿನ್ ಅವರಿಗೆ 47 ವರ್ಷ. ಅಂಡ್ ಅದಾದ್ಮೇಲೆ ಏಜ್ ಸ್ಟೈಲ್ ಅವರು ಇದ್ದಾರೆ. ಏಜ್ ಸ್ಟೈಲ್ ಅವ್ರಿಗೂ ಕೂಡ 47 ವರ್ಷ. ಲಿಟರಲಿ ಗೈಸ್, ಆರ್ಟ್ರೂತ್ ಅವರು 52 ವರ್ಷ ಆದ್ರೂ ಕೂಡ ರೆಗ್ಯುಲರ್ ಆಗಿ ನಮಗೆ ಮಂಡ್ಯ ನೈಟ್ ರೋಗಳಲ್ಲಿ ಕಂಪೀಟ್ ಮಾಡೋದು ನೋಡೋದಕ್ಕೆ ಸಿಗ್ತಾ ಇದೆ. ಅದಕ್ಕಂತೂ ಅವರಿಗೆ ಒಂದು ಸೆಲ್ಯೂಟ್ ನ ಹೊಡಿಲೇಬೇಕು. ಅಂಡ್ ನಮ್ಮ ಏಜ್ ಸ್ಟೈಲ್, ಜಾನ್ಸಿನ, ರೆಮಿಸ್ಟೀರಿಯೋ ಅವರೆಲ್ಲರೂ ಕೂಡ ರಿಟೈರ್ಡ್ ಆಗೋ ಟೈಮಿಗೆ ಬಂದಾಗಿದೆ. ಲಿಟರಲಿ ಗೈಸ್, ಬೇಜಾರು ಕೂಡ ಆಗ್ತಾ ಇದೆ. ಅಂಡ್ ಇನ್ನ ಒಂದು ಟೈಮಲ್ಲಿ ಖುಷಿ ಕೂಡ ಆಗ್ತಾ ಇದೆ. ಇವರೆಲ್ಲರೂ ಕೂಡ ಇಷ್ಟು ವರ್ಷ ಆದ್ರೂ ಕೂಡ ಡಬ್ಲ್ಯೂ ಅಲ್ಲಿ ಆಕ್ಟಿವ್ ಆಗಿ ಇದಾರಲ್ಲ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ CM ಪಂಕ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಅಪ್ಡೇಟ್ ಗಳು ಬರ್ತಾ ಇತ್ತು ನಮಗೆ. ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ CM ಪಂಕ್ ಹಾಗೆ ಗಂತರ್ ಅವರ ನಡುವೆ ಡಬ್ಲ್ಯೂ ಅವರು ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡ್ತಾರೆ ಅಂತ. ಇವನ್ ನಮ್ಮ CM ಪಂಕ್ ಅವರು ಕೂಡ ಗಂತರ್ ಅವರಿಗೆ ಚಾಲೆಂಜ್ ಕೂಡ ಮಾಡಿದ್ರು. ಬಟ್ ಮಧ್ಯದಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಅಟ್ಯಾಕ್ ಮಾಡಿ ಅದು ಕೂಡ ಸ್ವಲ್ಪ ಡಿಲೇ ಆಯಿತು ಅಂತಾನೆ ಹೇಳ್ಬಹುದು. ಅಂಡ್ ಈಗ ನಮಗೆ ಗಂತರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇನ್ನೂ ಕೂಡ ಗಾಯ್ಸ್, ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ, ರೆಸ್ಸಲ್ ವುಡ್ಸ್ ಅವರು ಹೇಳ್ತಿರೋ ಪ್ರಕಾರ ನಮ್ಮ CM ಪಂಕ್ ಅವರು ನಮಗೆ ಸರ್ವೈವರ್ ಸೀರೀಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. ಅಂಡ್ ಪ್ರಾಬಬ್ಲಿ ಅವರು ನಮ್ಮ ಗಂತರ್ ಅವರು ಗೆದ್ದಾದ್ಮೇಲೆ ಅವರ ಫೇಸ್ ಟು ಫೇಸ್ ಬಂದು ಅವರಿಗೆ ನೆಕ್ಸ್ಟ್ ಚಾಲೆಂಜ್ ಮಾಡಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ನಮ್ಮ CM ಪಂಕ್ ಅವರು 100% ನಮಗೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸೆತ್ ರೋಲೆನ್ಸ್, ಸ್ಯಾಮಿ ಝೈನ್ ಹಾಗೆ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಮ್ಮ ಸ್ಯಾಮಿ ಝೈನ್ ಅವರು ಈಗಾಗಲೇ ರೋಮನ್ ರೈನ್ಸ್ ಅವರ ಜೊತೆ ರಿಯೂನಿಯನ್ ಆಗಿದ್ದಾರೆ. ಅಂಡ್ OG ಬ್ಲಡ್ ಲೈನ್ ಗೆ ವಾಪಸ್ ಬಂದಿದ್ದಾರೆ. ಅಂಡ್ ಈಗ ಅವರೆಲ್ಲರೂ ಕೂಡ ವಾರ್ ಗೇಮ್ ಗೆ ಪ್ರಿಪೇರ್ ಆಗ್ತಿರೋದ್ರಿಂದ ವಾರ್ ಗೇಮ್ ಅಲ್ಲಿ ಅವರಿಗೆ 5ನೇ ಮೆಂಬರ್ ಬೇಕು. ಅಂಡ್ ಅದಕ್ಕೋಸ್ಕರ ರೀಸೆಂಟ್ ಆಗಿ ನಡೆದಂತಹ ಮಂಡ್ಯ ನೈಟ್ ರೋಲಿ ನಮ್ಮ ಸ್ಯಾಮಿ ಝೈನ್ ಅವರು ಸೆತ್ ಫ್ರೀಕಿನ್ ರೋಲೆನ್ಸ್ ಅವ್ರನ್ನ ಅಪ್ರೋಚ್ ಮಾಡಿದ್ರು. ಬಾ ನಮ್ ಜೊತೆ, ನನಗೆ ಗೊತ್ತು ನಿನ್ನ ಹಾಗೆ ರೋಮನ್ ರೈನ್ಸ್ ಅವರ ಜೊತೆ ಸಿಕ್ಕಾಪಟ್ಟೆ ಹಿಸ್ಟ್ರಿ ಇದೆ, ಹಂಗೆ ಅಷ್ಟೇ ಪ್ರಾಬ್ಲಮ್ಸ್ ಕೂಡ ಇದೆ ಅಂತ. ಇವನ್ ನನ್ನ ಹಾಗೆ ರೋಮನ್ ರೈನ್ಸ್ ಅವರ ಜೊತೆನೂ ಕೂಡ ಪ್ರಾಬ್ಲಮ್ಸ್ ಇತ್ತು. ಬಟ್ ನಾನು ಮತ್ತೊಮ್ಮೆ ಬ್ಲಡ್ ಲೈನ್ ಗೆ ಹೋಗ್ತಾ ಇದ್ದೀನಿ, ಯಾಕಂದ್ರೆ ಇದು ಒಂದು ಫ್ಯಾಮಿಲಿ ರೀತಿ. ಸೊ ಫ್ಯಾಮಿಲಿ ಬಾಂಡ್ ನಮ್ಮಿಬ್ಬರಲ್ಲಿದೆ. ಅಂಡ್ ಅದೇ ರೀತಿ ನಿಮ್ಮಿಬ್ಬರಲ್ಲೂ ಕೂಡ ಬ್ರದರ್ ಬಾಂಡ್ ಇದೆ. ಸೊ ಅದಕ್ಕೋಸ್ಕರ ನಿನಗಿಂತ ಉತ್ತಮವಾದ ವ್ಯಕ್ತಿ ನನಗೆ ಬೇರೆ ಕಾಣಿಸ್ತಾ ಇಲ್ಲ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಸೆತ್ ರೋಲೆನ್ಸ್ ಅವರಿಗೆ ಹೇಳಿದ್ರು. ಅಂಡ್ ನಮ್ಮ ಸೆತ್ ರೋಲೆನ್ಸ್ ಅವರು ಕಂಪ್ಲೀಟ್ ಆಗಿ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳಿದ್ರು. ಅಫ್ಕೋರ್ಸ್ ಮುಂದಿನ ವಾರ ಅವರು ಜಾಯಿನ್ ಆಗ್ತಾರೆ. ಸದ್ಯಕ್ಕೆ ನಮ್ಮ ಸೆತ್ ರೋಲೆನ್ಸ್ ಅವರು ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳಿದ್ರು. ಅಂಡ್ ಅದಾದ್ಮೇಲೆ ಒಂದು ಓಲ್ಡ್ ಫೋಟೋ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಅಂದ್ರೆ ನಮ್ಮ ಸ್ಯಾಮಿ ಝೈನ್ ಅವರು ಈಗ ಮಾತ್ರ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವ್ರನ್ನ ಒಂದು ಮಾಡೋದಕ್ಕೆ ಟ್ರೈ ಮಾಡಿರಲಿಲ್ಲ. 2017 ಅನ್ಕೋತೀನಿ, 17ರ ಟೈಮಲ್ಲೂ ಕೂಡ ನಮ್ಮ ಸ್ಯಾಮಿ ಝೈನ್ ಅವರು ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವ್ರನ್ನ ಒಂದು ಮಾಡೋದಕ್ಕೆ ಟ್ರೈ ಮಾಡಿದ್ರು. ಅಂಡ್ ಆ ಒಂದು ಫೋಟೋನೇ ನಮ್ಮ ಸ್ಯಾಮಿ ಝೈನ್ ಅವರು ರೀಸೆಂಟ್ ಆಗಿ ತಮ್ಮ ಎಕ್ಸ್ ಅಕೌಂಟ್ ಅಲ್ಲಿ ಟ್ವೀಟ್ ಮಾಡಿದ್ದಾರೆ. ಅಂಡ್ ಹಳೆ ನೆನಪುಗಳನ್ನ ಮತ್ತೊಮ್ಮೆ ನಮ್ಮ ಸ್ಯಾಮಿ ಝೈನ್ ಅವರು ಕೆದಕ್ತಾ ಬರ್ತಾ ಇದ್ದಾರೆ. ಲಿಟರಲಿ ಗಾಯ್ಸ್, ಈ ರಿಯೂನಿಯನ್ ಏನಾದ್ರು ಆದ್ರೆ ಸಖತ್ತಾಗಿರುತ್ತೆ. ಬಟ್ ಅದೇ ಹೇಳಿದ್ನಲ್ಲ ಗಾಯ್ಸ್, ಪ್ಯೂರ್ ಬ್ಲಡ್ ಲೈನ್ ಅನ್ನೋ ಒಂದು ಆಂಗಲ್ ಮಿಸ್ ಆಗುತ್ತೆ ಅಂತ. ಏನೇ ಆಗ್ಲಿ, ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರು ರಿಯೂನಿಯನ್ ಆಗ್ತಿದಾರಲ್ಲ, ನೋಡೋಣ ಅದನ್ನ ಡಬ್ಲ್ಯೂ ಅವರು ಯಾವ ರೀತಿ ಪ್ಲಾನ್ ಮಾಡುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಬಗ್ಗೆನೇ. ರೀಸೆಂಟ್ ಆಗಿ ನಮ್ಮ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಗೆ ಒಂದು ಹೊಸ ಪೋಸ್ಟರ್ ನ ರಿಲೀಸ್ ಮಾಡ್ತಾರೆ. ಇದರಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ ಹಾಗೆ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಈ ಒಂದು ಪೋಸ್ಟರ್ ನ ನಮ್ಮ ಜಿಲ್ಲಾ ಫಾಟ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಂಡ್ ಅದನ್ನ ಕೇಳಿಸ್ಕೊಂಡು ಸ್ವಲ್ಪ ಜನ ಕನ್ಫ್ಯೂಷನ್ ಆಗಿದ್ರೆ, ಓಕೆ ಜಿಲ್ಲಾ ಫಾಟ್ ಅವರು ಬರಬಹುದು 5ನೇ ಮೆಂಬರ್ ಆಗಿ ಅಂತ. ಗಾಯ್ಸ್, ನಮ್ಮ ಜಿಲ್ಲಾ ಫಾಟ್ ಅವರು ಸುಮ್ನೆ ಹಂಗೆ ಪ್ರಮೋಷನ್ಗೋಸ್ಕರ ಈ ಒಂದು ಫೋಟೋನ ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡಿದ್ದಾರೆ. ಯಾಕಂದ್ರೆ ಈ ಒಂದು ಪೋಸ್ಟರ್ ಅಲ್ಲಿ ಇರೋರೆಲ್ಲರೂ ಕೂಡ ತನ್ನ ಫ್ಯಾಮಿಲಿಯಿಂದಾನೇ ಬಿಲಾಂಗ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಖುಷಿಯಾಗಿ ಅವರು ಅದನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡಿದ್ದಾರೆ. ಹೊರತು ಅವರು ಸದ್ಯಕ್ಕಂತೂ ಬ್ಲಡ್ ಲೈನ್ ಗೆ ಬಂದು ಜಾಯಿನ್ ಆಗೋ ಯಾವುದೇ ರೀತಿಯ ಕಂಡೀಷನ್ಸ್ ಗಳು ನನಗೆ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈಗಾಗಲೇ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಬಂದಿರೋದ್ರಿಂದ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ನಮಗೆ ಪ್ರಾಬಬ್ಲಿ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ ನಾನು ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ಡಬ್ಲ್ಯೂ ಅವರು ಯಾವುದೇ ರೀತಿಯ ಪ್ಲಾನಿಂಗ್ಸ್ ನ ನಡೆಸ್ತಾ ಇಲ್ಲ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ತಗೊಂಡು ಬರೋದಕ್ಕೆ. ಯಾಕಂದ್ರೆ ನಮ್ಮ ಮೈಕಲ್ ಕೋಲ್ ಅವರು ಹೇಳಿದ್ರು, ಈ ಒಂದು ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಏನಿದೆ ಇದಕ್ಕೆ ಮಂಡ್ಯ ನೈಟ್
ರಾ ಹಾಗೆ ಸ್ಮ್ಯಾಕ್ ಡೌನ್ ಎರಡು ಕಡೆಯಿಂದನೂ ಕೂಡ ವಿಮೆನ್ಸ್ಗಳು ಬಂದು ಕಂಪೀಟ್ ಮಾಡ್ತಾರೆ ಅಂತ. ಅಂಡ್ ಅದೇ ರೀತಿ ಮತ್ತೊಮ್ಮೆ ರೆಸ್ಸಲ್ ವುಡ್ಸ್ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಬಗ್ಗೆ ಯಾವುದೇ ರೀತಿಯ ಮಾತುಕತೆ ಇಲ್ವಂತೆ. ಸೊ ನಮಗೆ ಯಾವ ರೀತಿ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ಗಳು ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೋ ಅದೇ ರೀತಿ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಕೂಡ ಡಬ್ಲ್ಯೂ ಅಲ್ಲಿ ಮಂಡೇ ನೈಟ್ ರಾ ಇಂದ ಸ್ಮ್ಯಾಕ್ ಡೌನ್ಗೆ, ಸ್ಮ್ಯಾಕ್ ಡೌನ್ ಇಂದ ಮಂಡೇ ನೈಟ್ ರಾಗೆ ನೋಡೋದಕ್ಕೆ ಸಿಗ್ತಾನೆ ಇರುತ್ತೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ಲಿಟರಲಿ ಗೈಸ್, ನಮ್ಮ ಜಾನ್ ಸಿನಾ ಅವರು ದಿನೇ ಹತ್ರ ಬಂದಂಗೆ ನಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಬೇಜಾರು ಮಾಡ್ತಾನೆ ಇದ್ದಾರೆ. ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ರಾಯಲ್ ರಂಬಲ್ ನ ಟಿಕೆಟ್ ನ ಪ್ರಮೋಟ್ ಮಾಡೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ವಿಡಿಯೋದಲ್ಲಿ ಹೇಳ್ತಾರೆ, ನನ್ನನ್ನ ನೀವು ಫೈನಲ್ ಬಾರಿ 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದನ್ನ ನೋಡಬೇಕು ಅಂದ್ರೆ ನೀವೆಲ್ಲರೂ ಕೂಡ ಆದಷ್ಟು ಬೇಗ ರಾಯಲ್ ರಂಬಲ್ಗೆ ಟಿಕೆಟ್ ನ ತಗೋಬೇಕು. ಸೊ ಫೆಬ್ರವರಿ 1ನೇ ತಾರೀಕು ರಾಯಲ್ ರಂಬಲ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಾನು ಕಡೆದಾಗಿ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಇಳಿತಾ ಇದ್ದೀನಿ, ಯಾಕಂದ್ರೆ ಅದೊಂದೇ ದಾರಿ ಇರೋದು ರೋಡ್ ಟು ರಸ್ಸಲ್ ಮೇನಿಯಾನ ಕಂಪೀಟ್ ಮಾಡೋದಕ್ಕೆ ಅಂತ ನಮ್ಮ ಜಾನ್ಸಿನ್ ಅವರು ತಿಳಿಸಿದ್ದಾರೆ. ಇದ್ರ ಪ್ರಕಾರ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಈ ಬಾರಿಯ 30 ಮ್ಯಾನ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ನಮ್ಮ ಜಾನ್ಸಿನ್ ಅವರು ಎಂಟ್ರಿ ಮಾಡ್ತಾ ಇದಾರಂತೆ. ಸೊ ನಮ್ಮ ಜಾನ್ಸಿನ್ ಅವ್ರು ಏನಾದರೂ ಎಂಟ್ರಿ ಕೊಟ್ರೆ ನಾನು ಬೇರೆ ಯಾರನ್ನೂ ಕೂಡ ಗೆಲ್ಸೋದಕ್ಕೆ ಇಷ್ಟಪಡೋದಿಲ್ಲ, ನಮ್ಮ ಜಾನ್ಸಿನ್ ಅವರೇ ಗೆಲ್ಲಿ ಅಂತ ಕೇಳ್ಕೊತೀನಿ. ನಮ್ಮ ಜಾನ್ಸಿನ್ ಅವರೇ ಗೆದ್ದು ರಸ್ಸಲ್ ಮೇನಿಯಾಗೆ ಹೋಗಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಅಥವಾ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ ನ ಫೇಸ್ ಮಾಡಲಿ ಅನ್ನೋದು ನನ್ನ ದೊಡ್ಡ ಆಸೆ. ನೋಡೋಣ ಗಾಯ್ಸ್ ಏನೇನಾಗುತ್ತೆ ಅಂತ. ಇನ್ನೇನು 2 ತಿಂಗಳಿದೆ, ಅದು ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ರಾಯಲ್ ರಂಬಲ್ಗೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.